ನಮಸ್ಕಾರ ರೀಪ ಎಲ್ಲರಿಗೂ. ರಾಯಬಾಗ ತಾಲೂಕಿನ ಬೆಳಗಾವಿ ಜಿಲ್ಲೆಯ ರಾಯಬಾಗ ವಿಧಾನಸಭಾ ಕ್ಷೇತ್ರ ಐತಿರಲ್ಲ, ಮೀಸಲು ಕ್ಷೇತ್ರ. ಯಾಕಂದ್ರೆ ಈ ಮೀಸಲು ಕ್ಷೇತ್ರದ ಬಗ್ಗೆ ಕೆಲವು ಸಮೀಕ್ಷೆಗಳನ್ನು ಹೇಳ್ರಿ ಅಂಥೇಳಿ ಬಹಳ ದಿನಗಳಿಂದ ಇತಿಹಾಸಗಳನ್ನು ಹೇಳಬೇಕ ಕಾಕ ಅಂತಂದರು. ಅದರ ಸಲುವಾಗಿ ಶಂಕರಾನಂದ ಅವರ ಕಾಲದಿಂದ ಹಿಡಿದು ಅದು ರಿಸರ್ವ್ ಐತಿ. ಆ ರಿಸರ್ವ್ದಲ್ಲಿ 1-2 ಸಲ ಆರಿಸಿ ಬಂದರು. ಆದರೆ 4 ಸಾರಿ ಆರಿಸಿ ಬಂದಂಥ ಅಲ್ಲಿಯ ಶಾಸಕ ದುರ್ಯೋಧನ ಐಹೊಳೆ 4 ಸಾರಿ ಆರಿಸಿ ಬಂದು ಇತಿಹಾಸ ದಾಖಲೆ ಮಾಡಿದಂಥ ದುರ್ಯೋಧನ ಐಹೊಳೆ ಬಗ್ಗೆ ಆ ರಾಯಬಾಗ ವಿಧಾನಸಭಾ ಕ್ಷೇತ್ರದ ಜನತೆ ಅಷ್ಟೊಂದು ಪ್ರೀತಿ ಯಾಕ್ರಿ? ಯಾವಾಗಲೂ 1 ಸಾರಿ ಆರಿಸಿ ಬರ್ಬೋದು, 2ನೇ ಸಾರಿ ಆರಿಸಿ ಬರ್ಬೋದು. ಸತತವಾಗಿ ಆ ಮೀಸಲು ಕ್ಷೇತ್ರದಿಂದ 4 ಸಾರಿ ಆರಿಸಿ ಬಂದಂಥ ದುರ್ಯೋಧನ ಐಹೊಳೆ ಬಗ್ಗೆ ಇವತ್ತೊಂದು ಸ್ಟೋರಿ ತೊಗೊಂಡು ಬಂದೀನಿ. ಯಾಕೆ ದುರ್ಯೋಧನ ಐಹೊಳೆ ಸಾಹೇಬರು 4 ಸಾರಿ ಆರಿಸಿ ಬಂದರು? ಅವರು ಆರಿಸಿ ಬರಲಿಕ್ಕೆ ಒಂದು ಪ್ರಮುಖ ಕಾರಣ ಅವರ ವರ್ತನೆ, ಮಾತನಾಡುವ ಶೈಲಿ. ಹೃದಯವಂತ ಶಾಸಕ. ಯಾರು ಬೇಕಾದವ್ರು ಹೋಗ್ರಿ, ಎರಡು ಚಂದ ಮಾತಾಡ್ತಾರೆ ನೋಡ್ರಿ. ನಿಮ್ಮ ಹಿತಶತ್ರುಗಳು ಹೋದರು, ವಿರೋಧ ಪಕ್ಷದವರು ಹೋದರು ಸಹಿತ ಅಲ್ಲಿ ಮನೆಯಲ್ಲಿ ಕರೆದು ಸನ್ಮಾನ ಮಾಡಿಸುವಂಥ ಈ ದುರ್ಯೋಧನ ಐಹೊಳೆ 4 ಸಾರಿ ಆರಿಸಿ ಬಂದಾರ. 5ನೇ ಸಾರಿನೂ ಆರಿಸಿ ಬರ್ತಾರೆ. ಇದು ಕಡಕ ಜವಾರಿ ಕಾಕನ ಆಶೀರ್ವಾದ ಐತಿ. ಯಾವಾಗಲೂ ಆ ದುರ್ಯೋಧನ ಐಹೊಳೆಯವರ ಬಗ್ಗೆ ಅನೇಕ ಜನರನ್ನು ಕೇಳಿದಾಗ, ಏನಿಲ್ಲರಿ ನಮ್ಮ ಶಾಸಕರು ಯಾರು ಬೇಕಾದರೂ ಆದರೂ ಬರ್ರಿ, ನಮಸ್ಕಾರ, ದೇವರು ಒಳ್ಳೇದು ಮಾಡಲಿ, ನಿಮ್ಮ ಆಶೀರ್ವಾದ ಐತ್ರಿ, ಏನು ಕೆಲಸ ಹೇಳ್ರಿ. ಯಾವ ಜಾತಿ ಮತ್ತು ದ್ವೇಷ ರಾಜಕಾರಣದಲ್ಲಿ ದುರ್ಯೋಧನ ಐಹೊಳೆ ಮುಳುಗಿಲ್ಲ. ಯಾವುದೇ ಕುಟುಂಬ ರಾಜಕಾರಣದಲ್ಲಿ ಅಲ್ಲಿ ಅವರಿವರ ಜಗಳದಲ್ಲಿ ಭಾಗಿಯಾಗಿಲ್ಲ. ಯಾರದೇ ಅಣ್ಣ ತಮ್ಮಂದಿರ ಸಹೋದರತ್ವದ ಪಾಲುದಾರಿಕೆಯ ವ್ಯವಹಾರದಲ್ಲಿ ಭಾಗವಹಿಸುವುದಿಲ್ಲ. ಪೊಲೀಸ್ ಠಾಣೆಗಳಲ್ಲಿ ಹಸ್ತಕ್ಷೇಪ ಮಾಡುವುದಿಲ್ಲ. ಅವನ ಒಳಗೆ ಹಾಕ್ರಿ, ಇವನ ಬಿಡ್ರಿ, ಅವನ ರೌಡಿ ಶೀಟ್ ಓಪನ್ ಮಾಡಿರಿ, ಅವನ ರೌಡಿ ಶೀಟ್ ಓಪನ್ ಮಾಡಿದ್ದನ್ನು ಕ್ಲೋಸ್ ಮಾಡಿರಿ ಹೇಳುವಂಥ ಶಾಸಕಲ್ಲ. ಜನಪ್ರಿಯತೆ ಗಳಿಸಿ, ಜನಪ್ರಿಯನಾಗಿ, ಜನರ ಜೊತೆ ಬೆರೆತು ಅಭಿವೃದ್ಧಿ ಕಾರ್ಯದಲ್ಲಿ ತೊಡಗಿ ವಿಧಾನಸೌಧದಲ್ಲಿಯೂ ತನ್ನ ಕ್ಷೇತ್ರದ ಸಲುವಾಗಿ ಕುಡಿಯುವ ನೀರಿನ ಯೋಜನೆ ಸಲುವಾಗಿ ಮಾತಾಡಿದ್ದು ಸಹಿತ ನೀವು ಕೇಳಿರ್ಬೋದು. ಈ ದುರ್ಯೋಧನ ಐಹೊಳೆ ಅಜಾತ ಶತ್ರು, ಯಾರ ಶತ್ರುನೂ ಸಹಿತ ಇಲ್ಲ. ಇವನೆಂಥ ಶಾಸಕ, ಬೆಳಗಾವಿ ಜಿಲ್ಲೆಯ ಅಪರೂಪದ ದುರ್ಯೋಧನ ಐಹೊಳೆ ಶಾಸಕ. ನನಗೆ ಕಳೆದ 4 ತಿಂಗಳ ಹಿಂದೆ ಇದೇ ವಿಧಾನಸಭಾ ಅಧ್ಯಕ್ಷರಾದಂಥ UT ಖಾದರ್ ಅವರು ಒಂದು ಸಮಾಲೋಚನೆ ಸಲುವಾಗಿ ಕರೆಸಿದ್ರು. ಅವ್ರ ಜೊತೆ ನಾನು ಚರ್ಚೆ ಮಾಡಿ ಕೂತಾಗ, ಪ್ರತಿ ಸಾರಿ ಆದರ್ಶ ಶಾಸಕ, ಒಳ್ಳೆಯ ಶಾಸಕ, ಶಿಸ್ತಿನ ಶಾಸಕ, ಅತ್ಯುತ್ತಮ ಶಾಸಕ ಅಂತ ಪ್ರಶಸ್ತಿ ಕೊಡ್ತಾರ್ರಿ. ಅದರಲ್ಲಿ ನಿಮ್ಮ ಸಮೀಕ್ಷೆ ಪ್ರಕಾರ ಉತ್ತರ ಕರ್ನಾಟಕದಿಂದ ಆಯ್ಕೆ ಮಾಡಬೇಕಾಗೈತಿ. ನೀವು ಉತ್ತರ ಕರ್ನಾಟಕದ ಪ್ರಮುಖ ಧ್ವನಿ ಅದಿರಿ. ಆ ಪ್ರಮುಖ ಧ್ವನಿಯ ಮುಖಾಂತರ ನಿಮ್ಮ ಸಮೀಕ್ಷೆ ಪ್ರಕಾರ ಯಾರು ಅತ್ಯುತ್ತಮ ಶಾಸಕ, ಅಜಾತ ಶಸ್ತ್ರು, ನಯ ವಿನಯದಿಂದ ಮಾತನಾಡುವ ಶಾಸಕ ಯಾರು ಅಂತ ಕೇಳಿದಾಗ, ನಾನು ದುರ್ಯೋಧನ ಐಹೊಳೆ ಹೆಸರನ್ನು ಇದೇ UT ಖಾದರ್ ಅವರಿಗೆ ಹೇಳಿದೆ. ಸಾಮಾನ್ಯ ಕುಟುಂಬದಿಂದ ಬಂದಂಥ ಈ ದುರ್ಯೋಧನ ಐಹೊಳೆ ಅಜಾತ ಶತ್ರು, ಯಾರ ಜೊತೆ ದ್ವೇಷ ರಾಜಕಾರಣ ಮಾಡಲಿಲ್ಲ, ಯಾರ ಜೊತೆಯೂ ಸಹಿತ ವೈಮನಸ್ಸು ಮಾಡಿ ಈರ್ಷೆ ರಾಜಕಾರಣ ಮಾಡಲಿಲ್ಲ. ನಮ್ಮ ಉತ್ತರ ಕರ್ನಾಟಕದಾಗದಂತಾರ್ರಿ. ಕರೆದು ಮಾತನಾಡಿಸುವವರು ಹೃದಯವಂತರು. ಅರಸಿ ಬಂದವನಿಗೆ ಆಸರೆ ನೀಡ್ತಾರ, ಹಸಿವಿನಿಂದ ಬಳಲವಂಗ ಒಂದು ಗಂಜಿ ಅನ್ನ ತುತ್ತ ನೀಡ್ತಾರ. ಉತ್ತರ ಕರ್ನಾಟಕದ ಶಾಸಕರಲ್ಲಿ ಲೋಕರೂಢಿಯಿಂದ ಬಂದಂಥ ಅನ್ನ ಬಸವಣ್ಣರ ನಾಡಿನಲ್ಲಿ ಕರೆದು ಮಾತನಾಡಿಸುವಂಥವರು. ಮನೆಗೆ ಬಂದವರಿಗೆ ಚರಿಗೆ ನೀರು ಕೊಟ್ಟು ಕಾಲು ತೊಳೆದ ಒಳಗ ಬಾ ಅಂತಾರ. ಮಂಡು ಕಸಬರಿಗೆಯಿಂದ ಹೊರಸಲ ಎಂದು ಸ್ವಚ್ಛ ಮಾಡುವುದಿಲ್ಲ ನಮ್ಮ ಉತ್ತರ ಕರ್ನಾಟಕದ ಜನತೆ. ಯಾವಾಗಲೂ ಊಟಕ್ಕೆ ಕೂತಾಗ ಯಾರೋ ಬಂದರೂ ಸಹಿತ ಅವನ ಕರೆದು ಉಣಿಸುವಂಥ ಈ ಶಾಸಕನ ಮನೆತನದಲ್ಲಿ ಆ ಗುಣ ಐತೆ ಅಂದರೆ ಯಾಕೆ 4 ಸಾರಿ ಆರಿಸಿ ಬರಂಗಿಲ್ರಿ? 5ನೇ ಸಾರಿನೂ ಆರಿಸಿ ಬರುವ ಮುನ್ಸೂಚನೆ ಇಲ್ಲದಾರ. ಅಲ್ಲಿಯ ಮಹಾಜನತೆಯೂ ಸಹಿತ ಹೇಳತೈತಿ, ಯಾವ ತಕರಾರು ಇಲ್ಲರಿ, ಯಾವುದೇ ಜಗಳಿಲ್ಲ, ಯಾವುದೇ ತಂಟೆ ಇಲ್ಲ, ಯಾವ ಗಲಭೆ ಇಲ್ಲ. ಸಹಿತ ಭಾರತೀಯ ಜನತಾ ಪಕ್ಷದಿಂದ ಆರಿಸಿ ಬಂದಂಥ ಈ ಶಾಸಕ ಎಲ್ಲ ಜಾತಿ ಧರ್ಮದವರ ಜೊತೆ ಒಮ್ಮತದಿಂದ ಇದಾರಂದ್ರೆ ಅಪರೂಪದ ಶಾಸಕರು ದುರ್ಯೋಧನ ಐಹೊಳೆ. 25 ವರ್ಷಗಳಿಂದ ಅವರ ನಿಕಟ ಸಂಪರ್ಕ ನಮಗೆ.
ಅನೇಕ ಕಷ್ಟಗಳನ್ನು ನಷ್ಟಗಳನ್ನು ನೋಡಿದಂಥ ವ್ಯಕ್ತಿ ಪ್ರತಿಯೊಬ್ಬರ ಸುಖ ದುಃಖದಲ್ಲಿ ಭಾಗಿಯಾಗಿ ಒಳ್ಳೆಯ ಒಂದು ಸಮಾರಂಭ ಇರಲಿ, ಅದು ಮದುವೆಯ ಸಮಾರಂಭ ಇರ್ಬೋದು, ಮುಂಜೆ ಸಮಾರಂಭ ಇರ್ಬೋದು, ಕಲ್ಯಾಣ ಕಾರ್ಯ ಇರ್ಬೋದು, ಮನೆ ಓಪನಿಂಗ್ ಇರ್ಬೋದು, ಯಾವುದೇ ಸಾವು ನೋವು ಇರ್ಬೋದು, ಅಲ್ಲಿ ತಕ್ಷಣ ಹಾಜರಿ ದುರ್ಯೋಧನ ಐಹೊಳೆ ತಮ್ಮ ಆಶೀರ್ವಾದದ ಮುಖಾಂತರ ಉಭಯ ಕುಶಲೋಪರಿ ಮಾಡಿ ಆಶೀರ್ವಾದ ಮಾಡಿ ಕೊಡ್ತಾರ. ಇವರು ಶಾಸಕರಲ್ರಿ. ಅನೇಕ ಶಾಸಕರು ನೋಡಿದ್ದೀವಿ, ಭಾಳ ಬಿಜಿ ಆಗ್ಯಾರ್ರಿ. ಏನು ಮಾತಾಡ್ರೂ ಅಲ್ಲಿದ್ದೀವಿ ಇಲ್ಲಿದ್ದೀವಿ ಅಂತಾರೆ, ಸುಳ್ಳು ಹೇಳ್ತಾರೆ ಶಾಸಕರು. ಮನೆಯಲ್ಲಿಯೇ ಇದ್ದು ಹೊರಗಡೆ ಹೋಗ್ಯಾರಂತಾರ. ಇಂಥ ಶಾಸಕರಿಂದ ಕಾರ್ಯಕರ್ತರು ಅಸಮಾಧಾನ ಆಗ್ಯಾರ, ಅದ್ರ ಸಲುವಾಗಿ ಹೇಳಿದ್ದೀನಿ ಅವರನ್ನು ಸೋಲಿಸ್ರಿ. ಇಂಥ ದುರ್ಯೋಧನ ಐಹೊಳೆನ ಅಂಥವ್ರನ್ನು ಗೆಲ್ಲಿಸ್ರಿ. ನಿಮಗೆ ಸರಳವಾಗಿ ವಿರಳವಾಗಿ ಸಿಗುವಂಥ ಶಾಸಕ ಅಭಿವೃದ್ಧಿ ಕಾರ್ಯದಲ್ಲಿಯೂ ಸಹಿತ ಎಷ್ಟೊಂದು ಮುನ್ಸೂಚನೆಯಲ್ಲಿ ಇದ್ದಂಥ ತಮ್ಮ ಸರ್ಕಾರ ಇದ್ದಾಗ ಸಾವಿರಾರು ಕೋಟಿ ರೂಪಾಯಿ ಇದೇ ವಿಧಾನಸಭಾ ಕ್ಷೇತ್ರಕ್ಕೆ ತಂದು ಅಭಿವೃದ್ಧಿ ಮಾಡಿದಂಥ ಈ ದುರ್ಯೋಧನ ಐಹೊಳೆ ಬಗ್ಗೆ ಲೈಕ್ ಮತ್ತು ಶೇರ್ ಮಾಡ್ಬೇಕಲ್ರಿ. ಆಸ್ಪತ್ರೆಯ ದುರಸ್ತಿ ಬಗ್ಗೆ ಒಂದು ವಿಡಿಯೋ ಮಾಡಿದ ತಕ್ಷಣ ರಾತ್ರಿ ಹಾಜರಾಗ್ತಾನೆ ಈ ಶಾಸಕ. ಹೋಗಿ ಅಲ್ಲಿ ವೈದ್ಯರನ್ನು ವಿಚಾರಣೆ ಮಾಡ್ತಾನೆ. ಬಂದವರ ರೋಗಿಗಳಿಗೆ ಚಿಕಿತ್ಸೆ ಯಾಕೆ ನೀಡುವುದಲ್ಲ, ರಾತ್ರಿ ಡ್ಯೂಟಿ ಯಾರ್ದು ಅಂತೇಳಿ ರಾತ್ರಿ ಹೋಗಿ ದಿಢೀರ್ ಭೇಟಿ ಕೊಡ್ತಾರೆ ಶಾಸಕರು. ಶಾಸಕರನಿಗೂ ಸಹಿತ ಎಲ್ಲ ಗಮನ ಇರಂಗಿಲ್ಲ ರೀ. ಎಚ್ಚರ ಮಾಡುವಂಥ ಮಾಧ್ಯಮ ಕೆಲಸನೂ ತಮ್ಮ ಕೆಲಸ ಮಾಡಬೇಕು. ಇಲ್ಲ ಸಲ್ಲದ ವಿಷಯಗಳನ್ನು ರುಬ್ಬಿ ಹೇಳೋಕ್ಕಿಂತಲೂ ಶಾಸಕರಿಗೂ ಸಹಿತ ಗಮನ ಹರಿಸುವಂಥ ಸೂಚನೆಗಳನ್ನು ನಾವು ಸೆಳೆಯಬೇಕು. ಅವರು ದಿಢೀರಾಗಿ ಹೋಗಿ ಅಲ್ಲಿ ದಾಳಿ ಮಾಡಿದಂಗೆ ಮಾಡ್ತಾರೆ, ಅಲ್ಲಿ ನೋಡ್ತಾರೆ, ಅಲ್ಲಿ ಅವ್ಯವಸ್ಥೆಯನ್ನು ಸರಿಪಡಿಸ್ತಾರೆ. ಇಂಥ ದುರ್ಯೋಧನ ಐಹೊಳೆ ಶಾಸಕ ಬೆಳಗಾವಿಯಲ್ಲಿ ಸಿಕ್ಕಿದ್ದು ಒಂದು ಸಾರ್ಥಕಲ್ರಿ. ಆ ಪುಣ್ಯವಂತ ರಾಯಬಾಗ ಜನತೆ 4 ಸಾರಿ ಆರಿಸಿ ಕಳಿಸಿದಿರಿ ಆ ಹೆಮ್ಮೆಯ ಪುತ್ರನನ್ನು. ಎಷ್ಟು ನಿಮಗೆ ಆ ಶಾಸಕನ ಮೇಲೆ ಪ್ರೀತಿ ಇರಬಹುದು. ಇನ್ನೇನಾದರೂ 28ಕ್ಕೆ ಏನಾದರೂ ಭಾರತೀಯ ಜನತಾ ಪಕ್ಷ ಸರ್ಕಾರ ಬಂದ್ರೆ ಇದೇ ದುರ್ಯೋಧನ ಐಹೊಳೆ ಸಂಪುಟ ದರ್ಜೆಯ ಸ್ಥಾನಮಾನ ಹೊಂದಿ ಮಂತ್ರಿಯಾಗಿ ರಾಯಬಾಗಕ್ಕೆ ಬರ್ತಾರ. ಇತಿಹಾಸ ದಾಖಲೆ ಮಾಡ್ತಾರ. ಕನಸು ಮಾಡ್ತೀರಿ ರಾಯಬಾಗದವರೇ. ಏನು ಅನಿಸಿಕೆಗಳದಾವು ನಮಗೆ ತಿಳಿಸ್ರಿ. ಅವರ ಧರ್ಮಪತ್ನಿ ಬಗ್ಗೆ ತಿಳಿಸ್ರಿ. ಅವರೂ ಜನಸಂಪರ್ಕದಿಂದ ಬಂದವರು. ಈ ದುರ್ಯೋಧನ ಐಹೊಳೆನೂ ಜನಸಂಪರ್ಕದಿಂದ ಬಂದವರು. ಅವರು ಪರಿಸ್ಥಿತಿ ಅರ್ಥ ಮಾಡ್ಕೋತಾರ. ಕಷ್ಟದವನ ದುಃಖ ಸುಖ ಏನೈತೆ ಅನ್ನೋದು. ಇಂಥ ಪುಣ್ಯವಂತ ಶಾಸಕ 28ರಲ್ಲಿ ಮಂತ್ರಿಯಾಗಿ ಬರಬೇಕು. ರಾಯಬಾಗದಲ್ಲಿ ಸೈರನ ಅನ್ನಬೇಕು ಅಂತೀರಲ್ರಿ. ತಿಳಿಸ್ತೀರಿ ನಿಮ್ಮ ಅನಿಸಿಕೆ. ಲೈಕ್ ಮತ್ತು ಶೇರ್ ಮಾಡ್ತೀರಿ. ಜವಾರಿ ಕಾಕಂದ ನಂಬರ್ 1 ನ್ಯೂಸ್ ಕನ್ನಡ. ಇಂಥ ಶಾಸಕಗೆ ಬೆಂಬಲ ಕೊಡ್ರಿ. ಇಂಥ ಶಾಸಕಗೆ ಉನ್ನತ ಸ್ಥಾನ ಕೊಡುವಲ್ಲಿ ನೀವು ಶ್ರಮ ವಹಿಸ್ತೀರಿ ಅನ್ನೋ ನಂಬಿಕೆ ಇದೇ ಖಡಕ ಜವಾರಿ ಕಾಕಂದ ಐತಿ. ಹಾಗಾದರೆ ಮತ್ತೊಂದು ಖಡಕ ಜವಾರಿ ಸುದ್ದಿ ಹೋಗಿ ಬರ್ತೀನಿ. ನಮಸ್ಕಾರ.